ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 2019ರಲ್ಲಿ ನಡೆದಂತಹ GPSTR ಪ್ರಶ್ನೆ ಪತ್ರಿಕೆ 2 ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಸಾಲ್ವ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಅಂದರೆ 2015, 2012 ಹಾಗೂ 2009ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಅವೆಲ್ಲ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೋಬಹುದು. ಪ್ರಶ್ನೆ 1. Two bodies of equal weight are kept at heights h and 1.5 h respectively. The ratio of their potential energy is. So potential energy ratioನ ನಾವಿಲ್ಲಿ ತೆಗಿಬೇಕಾಗುತ್ತೆ. And as you all know, an expression for potential energy is m multiplied by g and h. ಎರಡು h ವ್ಯಾಲ್ಯೂಸ್ ಇರೋದ್ರಿಂದ ಎರಡು ರೇಷಿಯೋವನ್ನು ತೆಗೆದಾಗ ನಮಗೆ ಬರುವಂತಹ ರೇಷಿಯೋ 2:3. ಆಪ್ಷನ್ ನಂಬರ್ 2 ಆಗಿರುತ್ತೆ. ಈಗ ಪ್ರಶ್ನೆ ಸಂಖ್ಯೆ 2. A graph is plotted taking degree Celsius on y-axis and degree Fahrenheit on x-axis. It is a straight line. Option number 2. Question number 3. If the mass of pendulum is doubled, then the time period of becomes, it is unaffected. It remains unaffected because we know the expression for time period and t is equal to 2 pi under root L divided by g. ಈ ಎಕ್ಸ್ಪ್ರೆಷನಲ್ಲಿ ಯಾವುದೇ ಮಾಸ್ಗೆ ಸಂಬಂಧಪಟ್ಟಂತಹ ಫ್ಯಾಕ್ಟ್ರ್ ಇಲ್ಲದೆ ಇರೋದ್ರಿಂದ ಸೊ ನಾವು ಮಾಸನ್ನು ಹೇಗೆ ವೇರಿಯೇಷನ್ ಮಾಡಿದ್ರೂ ಕೂಡ ಅದು ಟೈಮ್ ಪೀರಿಯಡ್ ಮೇಲೆ ಪರಿಣಾಮ ಬೀರೋದಿಲ್ಲ. ಆ್ಯಂಡ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಒನ್ ಈಸ್ ರಿಮೇನ್ಸ್ ದ ಸೇಮ್. ಆಪ್ಷನ್ ನಂಬರ್ 3 ಆಗಿರುತ್ತೆ. ಕ್ವಶನ್ ನಂಬರ್ 4. ದ SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್ ಈಸ್. ಆಪ್ಷನ್ ನಂಬರ್ 2 ಡಯಾಪ್ಟ್ರಿ. ಆಪ್ಷನ್ ನಂಬರ್ 2 ಡಯಾಪ್ಟ್ರಿ. Question number 5. The SI unit of specific resistance is ohm meter. Option number 4. Next question number 6. The ratio of mass of Jupiter to the mass of Earth is. Option number 2. 318:1. ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. Next question number 7. The unit of relative density is. It has no SI unit. ರಿಲೇಟಿವ್ ಡೆನ್ಸಿಟಿಗೆ ಯಾವುದೇ SI ಯೂನಿಟ್ ಇರೋದಿಲ್ಲ. ಸೊ ಆಪ್ಷನ್ ನಂಬರ್ 4. ಮುಂದಿನ ಪ್ರಶ್ನೆ ಸಂಖ್ಯೆ 8. ಎ ಸೈಕ್ಲಿಸ್ಟ್ ಮೂವಿಂಗ್ ಆನ್ ಅ ಸರ್ಕ್ಯುಲರ್ ಟ್ರ್ಯಾಕ್ ಆಫ್ ರೇಡಿಯಸ್ 20 ಮೀಟರ್ ಕಂಪ್ಲೀಟ್ಸ್ ಎ ಹಾಫ್ ರೆವಲ್ಯೂಷನ್ ಇನ್ 20 seconds. ದೆನ್ ದ ಆವ್ರೇಜ್ ವೆಲಾಸಿಟಿ ಈಸ್. ಇದನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ ಫಾರ್ಮುಲಾ ಹಾಕಿ. ಫಸ್ಟ್ ಲೆಟ್ ಅಸ್ ರೈಟ್ ಡೌನ್ ದ ಗಿವನ್ ವ್ಯಾಲ್ಯೂಸ್. r is equal to 20 meter, time is 20 seconds. To calculate the average velocity, we need the displacement of that object. So displacement is 2 times the radius and we are getting it as 40 meters. When we divide the total displacement and the time taken, the answer is 2 meter per second. ಸೊ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ 2 meters per second ಅನ್ನುವಂಥದ್ದು ನಮಗೆ ಆಪ್ಷನ್ ನಂಬರ್ 3 ಇದೆ. Question number 9. When g is 10 meter per second square, the force of gravity acting on a mass of 1 kg is. As usual, we are going to write down the given values. Then force of gravity, as you all know, F is equal to mass into g. And on multiplication of the given mass and acceleration due to gravity value, we are going to get as 10 kg meter per second square. ಇದಕ್ಕೆ ಸರಿಯಾದಂಥ ಆಪ್ಷನ್ನು 10 Newton ಅಥವಾ 10 kg meter per second square, which is in the option number 2. 10ನೆಯ ಪ್ರಶ್ನೆ. At standard temperature and pressure, the volume of 6.023 into 10 raised to 23, the hydrogen atoms is 22.4 liter. ಇನ್ನು ಪ್ರಶ್ನೆ ಸಂಖ್ಯೆ 11. If n is equal to 6, the current sequence of filling up of electrons will be ns, n-2, f, ನಂತರ n-1 into d, ಕೊನೆಯದಾಗಿ NP. ಇದರಲ್ಲಿರುವಂಥ ಆಪ್ಷನ್ಸ್ಗಳಲ್ಲಿ ಆಪ್ಷನ್ ನಂಬರ್ 3 ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ಸಂಖ್ಯೆ 12. ಪ್ಯಾರಾಮ್ಯಾಗ್ನೆಟಿಕ್ ಮಾಲಿಕ್ಯೂಲ್ ಅಮಾಂಗ್ ದ ಫಾಲೋವಿಂಗ್ ಈಸ್. ಸೊ H2 is a diamagnetic because all of its electrons are paired here. Coming to Cl2, it is also a diamagnetic. ನಂತರ neon is also a diamagnetic because its electronic configuration is 1s2, 2s2, 2p6. ನಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಎಲೆಕ್ಟ್ರಾನ್ ಆರ್ಬಿಟಲ್ಸು ಕಂಪ್ಲೀಟಾಗಿ ಫಿಲ್ ಆಗಿರುತ್ತೆ. ಕೊನೆಯದಾಗಿ ಉಳಿದಿರುವಂಥದ್ದು ಆಕ್ಸಿಜನ್ O2 ಈಸ್ ಅ ಪ್ಯಾರಾಮ್ಯಾಗ್ನೆಟಿಕ್ ಹಿಯರ್. ಸೊ ಅಕಾರ್ಡಿಂಗ್ ಟು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ, O2 ಹ್ಯಾಸ್ 2 ಡಿಜನರೇಟ್ ಆ್ಯಂಟಿಬಾಂಡಿಂಗ್ ಆರ್ಬಿಟಲ್ಸ್. ಇಟ್ ಈಸ್ ಅ ಪ್ಯಾರಾಮ್ಯಾಗ್ನೆಟಿಕ್ ಮಾಲಿಕ್ಯೂಲ್. ಮುಂದಿನ ಪ್ರಶ್ನೆ 13.
acidic salt among the following is K4FeCN6. It is a complex salt ಅಥವಾ ಕಂಪೌಂಡ್ ಅಂತ ಹೇಳ್ಬೋದು. ಆಪ್ಷನ್ ನಂಬರ್ 2 ಇದನ್ನು ಮೋರ್ ಸಾಲ್ಟ್ ಅಂತ ಕರಿತೀವಿ. ಸೊ ಸರಿಯಾದಂಥ ಇದಕ್ಕೆ ಆಪ್ಷನ್ ಅಂತಂದರೆ 2, ಇಟ್ ಈಸ್ ಎನ್ ಆಸಿಡಿಕ್. ಮೂರನೇ ಆಪ್ಷನನ್ನು ನೋಡೋಣ, ಸೋಡಿಯಂ ಬೈಕಾರ್ಬೊನೇಟ್, ಇಟ್ ಈಸ್ ಅ ವೀಕ್ ಬೇಸ್. ಕೊನೆಯದಾಗಿ K2SO4, ಇಟ್ ಈಸ್ ನೈದರ್ ಅನ್ ಆ್ಯಸಿಡ್ ನಾರ್ ಅ ಬೇಸ್, ಇಟ್ ಈಸ್ ಅ ನ್ಯೂಟ್ರಲ್ ಸಾಲ್ಟ್. ಸೊ ಸರಿಯಾದಂಥ ಉತ್ತರ ಇದಕ್ಕೆ ಆಪ್ಷನ್ ನಂಬರ್ 2 ಆಗಿರುತ್ತೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಸೆಕೆಂಡ್ರಿ ಅಮೈನ್ ಈಸ್. ಮೊದಲನೇದು ಮಿಥೈಲ್ ಅಮೈನ್, ಇಟ್ ಈಸ್ ನಾಟ್ ಅ ಸೆಕೆಂಡ್ರಿ ಅಮೈನ್ ಇಯರ್. ಸೊ ಸರಿಯಾದಂಥ ಉತ್ತರ ಇದಕ್ಕೆ ಯಾವುದು ಅಂತಂದರೆ 2ನೇ ಆಪ್ಷನು CH3CH2NHCH3. ಮಿಥೈಲ್ ಅಮೈನ್ ಈಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದ 14th ಒನ್. 15ನೇ ಪ್ರಶ್ನೆ, ದ ಕಂಪೌಂಡ್ ದಟ್ ಈಸ್ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ SN1 ರಿಯಾಕ್ಷನ್ ಈಸ್. ಆಯ್ಕೆ ಯಾವುದು ಅಂತಂತಂದರೆ 2-chloro-2-methyl propyne, ಆಪ್ಷನ್ ನಂಬರ್ 4 ಆಗಿರುತ್ತೆ. ಯಾರೆಲ್ಲ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ.